ಹಾಯ್ ಫ್ರೆಂಡ್ಸ್, ನಾವಿವತ್ತು ಶ್ರೀ ವಡನ್ಬೈಲು ಪದ್ಮಾವತಿ ದೇವಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇದು ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಹಾಗೆಯೇ ಜೋಗ್ ಫಾಲ್ಸಿಂದ ಒಂದು 10 ಕಿಲೋಮೀಟ್ರ್ ಏನೋ ಇದೆ. ಅಲ್ಲಿ ನಿಮಗೆ ಬೋರ್ಡ್ ಕೂಡ ಹಾಕಿದ್ದಾರೆ, ವಡನ್ಬೈಲು ಪದ್ಮಾವತಿ ದೇವಿ ಟೆಂಪಲ್ ಅಂತ. ಅಲ್ಲಿಂದ ನಿಮಗೆ ಫಸ್ಟ್ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಜಸ್ಟ್ ಯಾರ್ದಾದ್ರೂ ಒಬ್ರದ್ದು ಆಧಾರ್ ಕಾರ್ಡ್ ತೊಗೊಳ್ತಾರೆ. ಹಾಗೆ ಎಷ್ಟು ಜನ ಇದ್ದೀರಾ ಅಂತ ಹೇಳಿ ಕೇಳಿಕೊಂಡು ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಬೇರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇಲ್ಲಿ ಫಾರೆಸ್ಟ್ ಮತ್ತು KEB ಎರಡೂ ಇರೋದ್ರಿಂದ ಜಸ್ಟ್ ಒಂದು ಚೆಕ್ಕಿಂಗ್ ಇರುತ್ತೆ. ಹಾಗೆಯೇ ಲೋಕಲ್ ಅವರಿಗೆ ಬಿಟ್ಟು ಔಟ್ಸೈಡ್ ಅವರಿಗೆ ನಡ್ಕೊಂಡು ಹೋಗಲಿಕ್ಕೆ ಬಿಡಲ್ಲ ಅಂತ ಕೂಡ ಅಲ್ಲಿ ಹೇಳಿದರು. ಅಂದರೆ ನಾವು ಹೋಗುವಾಗ ಅಲ್ಲಿ ಯಾರೋ ಕೇಳ್ತಾ ಇದ್ರು, ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಅಂತ ಹೇಳಿ. ಸೊ ಅವ್ರಿಗೆ ಬಿಡಲಿಲ್ಲ ಅವರು, ಅದಕ್ಕೋಸ್ಕರ ಗೊತ್ತು. ನಾವೀಗ ವಡನ್ಬೈಲು ಪದ್ಮಾವತಿ ದೇವಿ ಟೆಂಪಲ್ ರೀಚ್ ಆದ್ವಿ. ನೋಡಿ, ತುಂಬಾ ಪ್ರಶಾಂತವಾಗಿದೆ. ಸುತ್ತಮುತ್ತ ಬೇರೆ ಏನೂ ಇಲ್ಲ. ನಿಮಗೆ ಪಾರ್ಕಿಂಗಿಗೆ ಕೂಡ ತುಂಬಾ ಜಾಗ ಇದೆ. ಮತ್ತು ಇಲ್ಲಿ ಸಾಂಪ್ರದಾಯಿಕ ಸಮವಸ್ತ್ರಗಳು, ಅಂದರೆ ಸಾಂಪ್ರದಾಯಿಕ ಬಟ್ಟೆನೇ ಇಲ್ಲಿ ಹಾಕಬೇಕು ಅಂತ ಹೇಳಿ ಹಾಕಿದ್ದಾರೆ. ಹಾಗೆಯೇ ನಿಮಗೆ ಯಾವುದಾದ್ರೂ ಪೂಜೆ ಏನಾದರೂ ಮಾಡಿಸ್ಲಿಕ್ಕಿದ್ರೆ ಫಸ್ಟ್ ಕೌಂಟ್ರಿಗೆ ಹೋಗಿ ಪೂಜೆ ಏನು ಮಾಡಿಸ್ಲಿಕ್ಕಿದೆ ಅದರದ್ದು ಬಿಲ್ ತೊಗೊಳ್ಬೇಕು. ಆಮೇಲೆ ಒಳಗಡೆ ಹೋಗಿಬಿಟ್ಟು ಅದರದ್ದು ಪ್ರೇಯರ್ ಮಾಡಿಸ್ತಾರೆ. ಮಾಡಿ ಆದಮೇಲೆ ನಿಮಗೇನು ಪೂಜೆ ಮಾಡಿಸ್ಲಿಕ್ಕಿದೆ ಅದನ್ನು ಮಾಡಿಸ್ಕೊಂಡು ಬಂದರೆ ಆಯಿತು. ರಶೀದಿ ಎಲ್ಲ ಕೊಟ್ಟಿರ್ತಾರೆ. ನಾವಿಲ್ಲಿ ಮಗಳಿಗೆ ಹರಕೆ ಇತ್ತು, ಅಂದರೆ ಬಳೆದು ತುಲಾಭಾರ ಮಾಡಲಿಕ್ಕಿತ್ತು. ಹಾಗಾಗಿ ನಾವು ಅದನ್ನು ತೊಗೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಇವಾಗ ನಮ್ಮನ್ನು ತುಲಾಭಾರ ಮಾಡೋ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ನಮ್ಮ ಜೊತೆ ಇನ್ನೂ ಇಬ್ಬರಿದ್ದರು. ಎಲ್ಲರ ಜೊತೆ ತುಲಾಭಾರ ಮಾಡುವಂತಹ ಪ್ಲೇಸಲ್ಲಿ ಪೂಜೆ ಮಾಡಿಸಿದ್ರು. ಅಂದರೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿಸಿದ್ರು. ಆಮೇಲೆ ಒಬ್ರೊಬ್ರಿಗೇ ಮಕ್ಕಳನ್ನ ಅದರಲ್ಲಿ ಕೂರಿಸ್ಬಿಟ್ಟು ಆ ಮಕ್ಕಳು ವೆಯ್ಟಿಂದೆ ಸೇಮ್ ವೆಯ್ಟು ಪಕ್ಕದಲ್ಲಿ ಬಳೆನ ಇಟ್ಬಿಟ್ಟು ತುಲಾಭಾರ ಮಾಡಿದರು. ಬಳೆ ಕೂಡ ಅಲ್ಲೇ ಸಿಗುತ್ತೆ, ನೀವು ಹೊರಗಡೆ ಏನು ತೊಗೊಳ್ಳೋದು ಬೇಡ. ಹೊರಗಡೆ ಆ್ಯಕ್ಚುಲಿ ನೋಡಿದರೆ ರೇಟ್ ಜಾಸ್ತಿನೇ ಇದೆ. ನಮಗಿದೆಲ್ಲ ಸೇರಿ ಒಂದು 3-3.5 ಸಾವಿರದೊಳಗಡೆ ಎಲ್ಲ ಮುಗಿದೋಯ್ತು. ಅದಾದಮೇಲೆ ಒಂದು ಡೈರಿ ಕೊಡ್ತಾರೆ ನಮ್ಮ ಒಪಿನಿಯನ್ ಬರೀಲಿಕ್ಕೆ. ಆಮೇಲೆ ಮತ್ತೊಂದು ಸಲ ಹೋಗಿ ಅಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾಗಬನಕ್ಕೆ. ಇಲ್ಲಿ ಎಲ್ಲ ಒಂದು ಸಲ ಎಲ್ಲ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು, ಹಾಗೆಯೇ ನಾವು ಮಗಳು ಒಂದು ಸ್ವಲ್ಪ ಹೊತ್ತಲ್ಲಿ ಆಟ ಆಡ್ತಾ ಇದ್ಲು. ಅದಕ್ಕೆ ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಆಗಿ ಎಲ್ಲರೂ ಜೋಗ್ ಫಾಲ್ಸಿಗಂತೂ ಹೋಗ್ತಾನೆ ಇರ್ತೀರ. ಹಾಗೆ ಇಲ್ಲಿ ಒಂದು ಸಲ ಹೋಗಿ ನೋಡಿ, ತುಂಬಾ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಿಮ್ಮ ಕೋರಿಕೆ ಏನಾದರೂ ಸಮಸ್ಯೆಗಳಿದ್ದರೆ ಒಂದು ಸಲ ಹೋಗಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನೋಡಿ, ತುಂಬಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾವು ಇವಾಗ ಮುಕ್ತಿನಾಗ ಇದೆಯಲ್ಲ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಏನಂದರೆ ಈ ಮುಕ್ತಿನಾಗದ ವಿಶೇಷತೆ ಏನಂದರೆ 7 ಹೆಡೆ 7 ಅಡಿ 7 ಇಂಚು ಹಾಗೆ 77 ಕ್ವಿಂಟಲ್ ಇದೆ. ಅದಕ್ಕೆ 7ರ ನಂಟು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇಲ್ಲಿ ಯಾವ ಥರದ ನಾಗದೋಷಗಳಿದ್ರೂ ನಿಮಗೆ ಇಲ್ಲಿ ಪೂಜೆ ಮಾಡಿ ಕೊಡಲಾಗುತ್ತೆ. ಹಾಗೆ ಇದು ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಡೈರೆಕ್ಟಾಗಿ ನಾಗದೇವರಿಗೆ ಅಭಿಷೇಕ ಮಾಡುವ ಅವಕಾಶ ಸಿಗುತ್ತೆ. ಮತ್ತು 108 ಬಾರಿ ಇದು ಪ್ರದಕ್ಷಿಣೆ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ. ಆದರೆ ಇದೆಲ್ಲದಕ್ಕೂ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಅದರದ್ದು ಎಲ್ಲ ಡೀಟೇಲ್ಸ್ ಇದರಲ್ಲಿ ಹಾಕಿದ್ದಾರೆ. ಮತ್ತು ನೀವು ಅಲ್ಲಿ ಹೋಗಿ ಕೇಳಿದ್ರೂ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅವರು ಕೊಡ್ತಾರೆ. ಈ ಅವಕಾಶ ನಿಮಗೆ ಎಲ್ಲೂ ಸಿಗಲ್ಲ. ಅಂದರೆ ಸ್ವತಃ ನಾವೇ ನಾಗದೇವರಿಗೆ ಅಭಿಷೇಕ ಮಾಡುವ ಅವಕಾಶ ಬೇರೆ ಎಲ್ಲೂ ಸಿಗಲ್ಲ. ಇದು ಬಂದ್ಬಿಟ್ಟು ನವಗ್ರಹ ಮಂಟಪ. ಇಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಏನಂದರೆ ಒಂದೇ ಕಲ್ಲಲ್ಲಿ 9 ಗ್ರಹಗಳನ್ನು, ಅಂದರೆ ನವಗ್ರಹಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ನೋಡಿ ನೀವು ಎಷ್ಟು ವಿಶೇಷವಾಗಿದೆ. ಇದು ಕೂಡ ನೀವು ಬೇರೆ ಎಲ್ಲೂ ನೋಡಿರಲಿಕ್ಕಿಲ್ಲ. ಅಮ್ಮನವರ ಮೂಲ ಸ್ಥಳಕ್ಕೆ ಹೋಗೋಣ ಇವಾಗ. ಅಲ್ಲಿ ಫಸ್ಟ್ ನಿಮಗೆ ಹೋಗುವಾಗ ಜೈನ ತೀರ್ಥಂಕರಾದ ಪಾರ್ಶ್ವನಾಥ ತೀರ್ಥಂಕರು ಸಿಗ್ತಾರೆ. ಅಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಫೋಟೋಸ್ ಎಲ್ಲ ತಗೊಳ್ಳುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಅಮ್ಮನವರ ಮೂಲ ಸ್ಥಳಕ್ಕೆ ಹೊರಟ್ವಿ ಅಲ್ಲಿಂದ. ಇಲ್ಲಿ ನಿಮಗೆ ಮದುವೆ, ಮಕ್ಕಳು ಆ ಥರ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಇಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡ್ಕೊಳ್ಬೋದು. ನೋಡಿ ಅಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಬಳೆ, ಅದರ ಒಳಗಡೆ ಇರೋದೆಲ್ಲ ಅದೆಲ್ಲ ಹುತ್ತ. ಈ ಫೋಟೋದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಅದೆಲ್ಲ ಕೂಡ ಹುತ್ತ. ಅಲ್ಲಿ ಡೈಲಿ ಹುತ್ತ ಅದ್ರ ಮೇಲೆ ಬೆಳೀತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಮೇಯ್ನಾಗಿ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಆ ಥರ ಏನಾದರೂ ಇದ್ದರೆ ಇಲ್ಲಿ ಧರ್ಮದರ್ಶಿಗಳು ಕೂಡ ಸಿಗ್ತಾರೆ, ಅವ್ರನ್ನ ಕೂಡ ನೀವು ಭೇಟಿ ಆಗ್ಬೋದು. ಹಾಗೆಯೇ ನಾವು ಅಲ್ಲಿಂದ ಭೂತರಾಯರ ಹತ್ರ ಬಂದ್ವಿ. ಇಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಇಲ್ಲಿನೂ ಹಾಗೆ ಮಾಟ ಮಂತ್ರ, ಬೇರೆ ಯಾವ ರೀತಿಯ ಸಮಸ್ಯೆಗಳಿದ್ರೂ ನಿಮಗೆ ಏನಾದರೂ ಕೋರಿಕೆಗಳಿದ್ದರೆ ಈ ಹುಂಡಿಯಲ್ಲಿ ನೀವು ಚೀಟಿ ಬರೆದು ಹಾಕ್ಬೋದು. ಅದು ಈಡೇರಿದ ಮೇಲೆ ನೀವು ಈ ಭೂತರಾಯರಿಗೆ ಒಂದು ತ್ರಿಶೂಲ ಅಥವಾ ಕುಂಬಳಕಾಯಿ, ಹಾಗೆ ನೀವೇನು ಹರಕೆ ಮಾಡ್ಕೊಂಡಿರ್ತೀರ ಅದನ್ನು ಇಲ್ಲಿ ಬಂದು ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಹೋದರೆ ಆಯಿತು. ಹಾಗೆ ನಾವಿಲ್ಲಿಂದ ಹೊರಟ್ವಿ. ಇಲ್ಲಿ ಊಟ ಮತ್ತು ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ. ನಾವಿಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ನಾವಿವಾಗ ಹೊರಟ್ವಿ.
ನಾನು ಇದರಲ್ಲಿ ಹೇಳಿರೋದ್ರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ವಡನ್ಬೈಲು ಪದ್ಮಾವತಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ.